ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಟೈಮ್ ಬಂದು 5:30 ಆಗಿದೆ. ಆದರೆ ನಾನಿದ್ದಿದ್ದು 4 ಗಂಟೆಗೆ. ಸೊ ಯಾಕಪ್ಪ 4 ಗಂಟೆಗೆ ಎದ್ದೆ ಅಂದರೆ ಇವತ್ತು ಈವೆಂಟ್ ಇದೆ. ಸೊ RR ನಗರದಲ್ಲಿ ಬೆಳಿಗ್ಗೆ ಎದ್ದು ಬಂದ್ರೇ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ ನಾನು ಕಾರ್ ಎತ್ಕೊಂಡು ಲೊಕೇಶನ್ಗೆ ಹೊರಡೋಣ ಅಂತ ಹೊರಟೆ. ನನಗೆ 6 ಗಂಟೆಗೆ ಬರೋಕ್ಕೆ ಹೇಳಿದರು. ನಾನು ಕರೆಕ್ಟಾಗಿ 6 ಗಂಟೆಗೆ ಹೋದರೆ ಇನ್ನೂ ಯಾರೂ ಬಂದೇ ಇಲ್ಲ. ಸೊ ಡೆಕೋರೇಷನು ರೆಡಿ ಇಲ್ಲ, ಕ್ಲೈಂಟು ಬಂದಿರಲಿಲ್ಲ. ಫುಲ್ಲು ಖಾಲಿ ರೆಸಾರ್ಟು. ಇನ್ನೂ ಡೆಕೋರೇಷನ್ನೇ ಶುರು ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಐಟಮ್ ತಂದು ಇಳಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಕ್ಲೈಂಟು ಯಾರೂ ಬಂದಿಲ್ಲ, ಇದ್ದಿದ್ದು ನಾನು ಒಬ್ಬನೇ. ಸೊ ಆಮೇಲೆ ನಮ್ಮವರು ಫೋಟೋಗ್ರಾಫರ್ಸು ವೀಡಿಯೋಗ್ರಾಫರ್ಸ್ ಎಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು. ಸೊ ಕೆಲಸನ ಸ್ವಲ್ಪ ಸಾಗ್ತಾಯಿತ್ತು. ಸೊ ಈ ಗ್ಯಾಪಲ್ಲಿ ಸುಮ್ಮನೆ ಕುತ್ಕೊಂಡು ಏನು ಮಾಡೋದು ಅಂತ ತಿಂಡಿ ತಿನ್ಕೊಬೋಣ ಅಂತ ಹೋಗಿ ತಿಂಡಿ ತಿನ್ಕೊಂಡು ಬಂದೆ. ಸೊ ಆವಾಗಲೇ ಸ್ವಲ್ಪ ಬ್ರೈಡು ಬಂದಿದ್ದರು. ಬ್ರೈಡು ಬಂದಿದ್ದ ತಕ್ಷಣ ನಮಗೂ ಕೆಲಸ ಸ್ಟಾರ್ಟ್ ಆಯಿತು. ಸೊ ಜ್ಯುವೆಲ್ಸ್ ಎಲ್ಲ ಈಸ್ಕೊಬಂದು ಫೋಟೋಶೂಟ್ ಶುರು ಮಾಡಿದ್ವಿ. ಜ್ಯುವೆಲ್ ಶರ್ಟ್ಸ್ ಎಲ್ಲ ತೊಗೊಳ್ತಾ ಇದ್ವಿ. ಅಷ್ಟೊತ್ತಿಗೆ ರೆಸಾರ್ಟು ರೆಡಿ ಆಯಿತು. ಸೊ ರೆಸಾರ್ಟ್ ಎಲ್ಲ ಫೋಟೋ ಎಲ್ಲ ಮುಗಿಸ್ಕೊಂಡು ಸೊ ಬ್ರೈಡು ಗ್ರೂಮ್ ಇಬ್ಬರು ರೆಡಿಯಾಗಿ ಬಂದರು. ನಮ್ಮ ಕೆಲಸ ಸ್ಟಾರ್ಟ್ ಆಯಿತು. ಕಂಟಿನ್ಯೂ ಮುಹೂರ್ತಂ ಸ್ಟಾರ್ಟ್ ಆಯಿತು. ಸೊ ಮಳೆ ಬರೋ ಥರ ಇತ್ತು ಸಿಕ್ಕಾಪಟ್ಟೆ. ಸೊ ಹನಿ ಸೊ ಪಟ ಅಂತ ಮುಹೂರ್ತಂ ಸ್ಟಾರ್ಟ್ ಮಾಡಿ ಮುಗಿಸ್ಬಿಟ್ರು. ಸೊ ನೆಕ್ಸ್ಟು ರಿಸೆಪ್ಷನ್ ಬ್ರೇಕು. ಸೊ ಸ್ಟೇಜೆಲ್ಲ ರೆಡಿ ಇತ್ತು, ಆಡಿಯನ್ಸು ಇದ್ದರು, ಬಟ್ ಹುಡುಗಿನೇ ಬಂದಿರಲಿಲ್ಲ. ಸೊ ಅವ್ರದ್ದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಕಪಲ್ಸ್ ಬಂದರು. ಮಳೆನೂ ಸ್ವಲ್ಪ ಕಮ್ಮಿ ಆಯಿತು. ಸೊ ಓಕೆ ನಾವು ಕಪಲ್ ಶೂಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ಟೇಜಿಗೆ ಬಂದು ಸ್ಟೇಜ್ದೆಲ್ಲ ಆಡಿಯನ್ಸು ಫ್ಯಾಮಿಲಿ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ. ಅಷ್ಟೊತ್ತಿಗಾಗಲೇ ಊಟದ ಟೈಮು ಮುಗ್ದೋಗಿತ್ತು. ಸೊ ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋದು, ಹೆಂಗೋ ಊಟ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಅಂದರೆ ಸಿಕ್ಕಾಪಟ್ಟೆ ಮಳೆ. ಸೊ ಇನ್ನೂ ಸ್ವಲ್ಪ ಹುಡುಗಿ ಫೋಟೋಸ್ ಬೇರೆ ತೆಗಿಬೇಕಿತ್ತು, ಏನೋ ಶಾಸ್ತ್ರ ಇದೆ ಅಂತ ಬೇರೆ ಹೇಳಿದರು. ನಾವು ಕೂತ್ಕೊಂಡು ಕಾದು ಸಾಕಾಯಿತು. ಮಳೆ ಮಾತ್ರ ನಿಲ್ಲಿಲ್ಲ. ಸೊ ಆ ಗ್ಯಾಪಲ್ಲಿ ಇನ್ನೂ ಸ್ವಲ್ಪ ಹುಡುಗಿ ಫೋಟೋಸ್ ತೊಗೊಂಡು ಸೊ ಫೈನಲಿ ಎಲ್ಲ ಮುಗಿಸಿ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮನೆ ಕಡೆ ಹೊರಟೆ. ಸೊ ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.